ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇವತ್ತು ನಡೆದಂತಹ ಅಂದರೆ ದಿನಾಂಕ 1 ಮಾರ್ಚ್ 2026ರಂದು ನಡೆದಂತಹ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆಯ ಕೀ ಉತ್ತರಗಳನ್ನು ನೋಡೋಣ. ಈಗಾಗಲೇ ನಾವು ಇಂಗ್ಲೀಷ್, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಅಥವಾ ಪರಿಸರ ಅಧ್ಯಯನ ವಿಷಯಗಳಿಗೆ ಸಂಬಂಧಪಟ್ಟಂಥ ಕೀ ಉತ್ತರಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ನೀವು ಆ ವಿಡಿಯೋಗಳನ್ನು ಸಹ ನೋಡ್ಬೋದು. ಈಗ ಈ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೀ ಉತ್ತರಗಳನ್ನು ನೋಡೋಣ. ನೀವು ಸ್ಕ್ರೀನ್ ಮೇಲೆ ನೋಡುತ್ತಿರುವ ಹಾಗೆ ನಾನು ಈಗ ಸಾಲ್ವ್ ಮಾಡುತ್ತಿರುವಂತಹ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ D2 ಇದೆ. ನಿಮ್ಮ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ A1, B1, C2, D2 ಈ ರೀತಿ ಯಾವುದೇ ಆಗಿರ್ಬೋದು. ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ಪ್ರಶ್ನೆಗಳು ಸೇಮ್ ಇರುತ್ತೆ, ಆದರೆ ಹಿಂದೆ ಮುಂದಾಗಿ ಬಂದಿರುತ್ತೆ. ಹಾಗಾಗಿ ನಾನು ಈಗ ಹೇಳುತ್ತಿರುವಂತಹ ಉತ್ತರಗಳನ್ನು ನೀವು ನಿಮ್ಮ ಉತ್ತರಗಳನ್ನು ಕಂಡುಕೊಳ್ಳಲು ಬಳಸಬಹುದು. ಓಕೆ, ಸೊ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆಂತಂದರೆ ಈ ಮುಂದೆ ಬರುವಂತಹ ಆದರ್ಶ ವಿದ್ಯಾಲಯ ಎಕ್ಸಾಮ್ ಆಗಿರ್ಬೋದು, ಅಲ್ಪಸಂಖ್ಯಾತರ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆ ಆಗಿರ್ಬೋದು, ಈ ರೀತಿ ಇನ್ನೂ ಹಲವು ಪ್ರವೇಶ ಪರೀಕ್ಷೆಗಳ ಒಂದು ಕ್ಲಾಸಸ್ಗಳ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೇವೆ. ಓಕೆ, ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಹಾಗೆ, ಓಡಾಡಿಕೊಂಡು ದನ ಕಾದರೆ ಬೇಗನೆ ಹೊತ್ತು ಮುಳುಗುತ್ತಾ ಅಂತ ಪ್ರಶ್ನೆ ಇದೆ. ಈ ಗಾದೆ ಮಾತನ್ನು ಬರಹದ ಅಥವಾ ಗ್ರಾಂಥಿಕ ಭಾಷೆಯಲ್ಲಿ ಬರೆದಾಗ, ಅಂದರೆ ನಿಮ್ಮ ಆಡು ಭಾಷೆ ಬೇರೆ. ನಿಮ್ಮ ಆಡು ಭಾಷೆ ಅಂತಂದರೆ ನೀವು ದಿನಾಲೂ ಮಾತನಾಡುವಂತಹ ಭಾಷೆ, ನೀವು ದಿನವೂ ಮಾತನಾಡುವಂತಹ ಭಾಷೆನೇ ಬೇರೆ, ಪುಸ್ತಕದಲ್ಲಿ ಪ್ರಿಂಟ್ ಆಗಿರುವಂತಹ ಭಾಷೆನೇ ಬೇರೆ. ಓಕೆ, ಪುಸ್ತಕದಲ್ಲಿ ಪ್ರಿಂಟ್ ಆಗಿರುವಂತಹ ಭಾಷೆಗೆ ಏನಂತ ಕರಿತೀವಿ ನಾವು? ಗ್ರಾಂಥಿಕ ರೂಪ ಅಂತ ಇದ್ದಾರೆ, ಹೌದಾ? ಸೊ ಇದು ನೀವು ನಿಮ್ಮ ಆಡು ಭಾಷೆಯಲ್ಲಿ ಇದೆ. ಓಡಾಡಿಕೊಂಡು ದನ ಕಾದರೆ ಬೇಗನೆ ಹೊತ್ತು ಮುಳುಗುತ್ತಾ ಅಂತ, ಇದನ್ನು ಗ್ರಾಂಥಿಕ ಭಾಷೆಯಲ್ಲಿ ಬರೆದಾಗ ಹೇಗಿರುತ್ತೆ ಅಂತ ಕೇಳಿದ್ದಾರೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿ ಇದೆ ನೋಡ್ರಿ. ಏನಂತಂದರೆ, ಓಡಾಡಿಕೊಂಡು ದನ ಕಾದರೆ ಬೇಗನೆ ಹೊತ್ತು ಮುಳುಗುತ್ತದೆಯೇ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗಿತ್ತಲ್ವ. ಹಾಗಾದರೆ ಎರಡನೇ ಪ್ರಶ್ನೆಯನ್ನು ನೋಡಿ. ಪ್ರಜ್ಞಾವಧಾನಿ ಈ ಪದದ ಅರ್ಥ. ಓಕೆ, ಸೊ ಈ ಥರ ಏನು ಪ್ರಶ್ನೆಗಳು ಬರ್ತವೆ ನಿಮ್ಮ ಕನ್ನಡ ಪಠ್ಯಪುಸ್ತಕದಿಂದನೇ ಬರ್ತದೆ. 5ನೇ ತರಗತಿಯ ಪಠ್ಯಪುಸ್ತಕಗಳು, ಅದರಿಂದನೇ ಬಂದಂಥ ಒಂದು ಪ್ರಶ್ನೆ ಇದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ, ತಿಳುವಳಿಕೆ ಹಾಗೂ ಸ್ಮರಣ ಶಕ್ತಿ ಉಳ್ಳವನು ಅನ್ನುವಂಥ ಬರ್ತದೆ. ಓಕೆ, ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ನೋಡಿ. ಅಣ್ಣ ಪತ್ರವನ್ನು ಬರೆದನು. ಈ ವಾಕ್ಯವನ್ನು ಬಹುವಚನ ರೂಪದಲ್ಲಿ ಬರೆದಾಗ ಅಂತ ಹೇಳಿದ್ದಾರೆ. ಓಕೆ, ಬಹುವಚನ ರೂಪದಲ್ಲಿ ಬರೆದಾಗ ಅಣ್ಣ ಇದ್ದಿದ್ದು ಅಣ್ಣಂದಿರು ಆಗ್ತದೆ. ಸೊ ಅಣ್ಣಗಳು ಆಗಲ್ಲ, ರಾಂಗ್. ಅಣ್ಣ ಪತ್ರಗಳನ್ನು ರಾಂಗ್, ಅಣ್ಣಂದಿರು ಕರೆಕ್ಟ್ ಇದೆ. ನೆಕ್ಸ್ಟ್ ಪತ್ರವನ್ನು ಅಂತ ಇದ್ದರೆ ಇದು ಪತ್ರಗಳನ್ನು ಆಗ್ತದೆ. ಸೊ ಪತ್ರವನ್ನು ರಾಂಗ್. ಸೊ ಹಾಗಾದರೆ ಉಳಿದಿರುವಂತಹ ಆಪ್ಷನ್ ಯಾವುದು? ನಮಗೆ ಆಪ್ಷನ್ ನಂಬರ್ 3ರಲ್ಲಿರುವಂಥದ್ದು. ಓಕೆ, ಅಂದರೆ ಅಣ್ಣಂದಿರು ಪತ್ರಗಳನ್ನು ಬರೆದರು, ಹೌದಾ? ನೆಕ್ಸ್ಟ್ 4ನೇ ಪ್ರಶ್ನೆಯನ್ನು ನೋಡೋಣ. ಮುಳ್ಳಯ್ಯನಗಿರಿ. ಓಕೆ, ಮುಳ್ಳಯ್ಯನಗಿರಿಯು ಕರ್ನಾಟಕದಲ್ಲಿರುವ ಅತ್ಯಂತ ಎತ್ತರವಾದ ಬೆಟ್ಟ. ಓಕೆ, ಈ ವಾಕ್ಯದಲ್ಲಿರುವ ರೂಢನಾಮವನ್ನು ಗುರುತಿಸಿ. ರೂಢಿಯಿಂದ ಬಂದಂಥ ನಾಮವನ್ನು ರೂಢಿನಾಮ ಅಥವಾ ರೂಢನಾಮ ಅಂತ ಕರಿತೀವಿ ನಾವು. ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೆಟ್ಟ ಅನ್ನುವಂಥದ್ದು. ಓಕೆ, ಇಲ್ಲಿ ಪರ್ವತ ಅಂತ ಬಂದಿದ್ರು ಪರ್ವತ ಅಂತ ಏನು ಉತ್ತರ ಆಗ್ತಿತ್ತು. ಪರ್ವತ ಅಂದ್ರೂ ಒಂದೇ, ಬೆಟ್ಟ ಅಂದ್ರೂ ಒಂದೇ. ನೆಕ್ಸ್ಟ್ 5ನೇ ಪ್ರಶ್ನೆಯನ್ನು ನೋಡೋಣ. ಗುಂಪಿಗೆ ಸೇರದ ಪದ ಗುರುತಿಸಿ. ಭಕ್ತ, ಆಜ್ಞೆ, ಹೆಜ್ಜೆ, ಚಕ್ರ ಅಂತ ಇದೆ. ಓಕೆ, ಇಲ್ಲಿ ಸಜಾತಿ ಒತ್ತಕ್ಷರಗಳು, ವಿಜಾತಿ ಒತ್ತಕ್ಷರಗಳು ಅಂತ ಇದೆ. ಇಲ್ಲಿ ನೋಡ್ಬೋದು ನೀವು, ಇದು ವಿಜಾತಿ ಒತ್ತಕ್ಷರಕ್ಕೆ ಉದಾಹರಣೆ ಆಗಿರುವಂತಹ ಪದ ಭಕ್ತ. ಅಂದರೆ ಕಕ್ಕೆ ಇಲ್ಲಿ ತ ಅನ್ನುವಂಥ ಒತ್ತು ಬಂದಿದೆ. ಓಕೆ, ಇದು ಆಜ್ಞೆನೂ ಸಹ ವಿಜಾತಿ ಒತ್ತಕ್ಷರ. ಚಕ್ರ ಅನ್ನೋದು ಸಹ ನೋಡಿ ಕಕ್ಕೆ ರ ಒತ್ತು ಬಂದಿದೆ, ಹೌದಾ? ಆದರೆ ಹೆಜ್ಜೆ ನೋಡಿ ಜೆಗೆ ಜೆ ಒತ್ತನೇ ಬಂದಿದೆ. ಹಾಗಾಗಿ ಇದು ಸಜಾತಿ ಒತ್ತಕ್ಷರಕ್ಕೆ ಒಂದು ಉದಾಹರಣೆ. ಹಾಗಾಗಿ ಗುಂಪಿಗೆ ಸೇರಿದ ಪದ ಯಾವುದಪ್ಪ ಅಂತಂದರೆ ಹೆಜ್ಜೆ ಅನ್ನುವಂಥದ್ದು ಆಪ್ಷನ್ ನಂಬರ್ 3ರಲ್ಲಿ ಇದೆ. ನೆಕ್ಸ್ಟ್ 6ನೇ ಪ್ರಶ್ನೆಯನ್ನು ನೋಡೋಣ.
ಹುಡುಗರು ಅಧಿಕ್ ಎಲ್ಲರೂ, ಹುಡುಗರೆಲ್ಲರೂ. ಈ ಸಂಧಿಯಲ್ಲಿ ಲೋಪವಾಗಿರುವ ಸ್ವರ ಅಂತ ಕೇಳಿದ್ದಾರೆ. ಯಾವ ಸ್ವರ ಲೋಪ ಆಗೈತಿಪ್ಪ ಅಂದರೆ ಆಪ್ಷನ್ ನಂಬರ್ 2ರಲ್ಲಿರುವಂಥದ್ದು ಉ. ನೆಕ್ಸ್ಟ್, ಅಕ್ಕ ಮಹಾದೇವಿಯವರ ಜನ್ಮಸ್ಥಳ. ಓಕೆ, ಅಕ್ಕ ಮಹಾದೇವಿಯವರ ಜನ್ಮಸ್ಥಳ ಎಲ್ಲಿದೆ ಅಂತ ಕೇಳಿದರೆ ಶಿವಮೊಗ್ಗ. ಅಕ್ಕ ಮಹಾದೇವಿಯವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರಿ ತಾಲೂಕಿನ ಯಾವ ಗ್ರಾಮ ಅಂತಂದರೆ ಉಡುತಡಿ ಗ್ರಾಮ. ಆಪ್ಷನ್ ನಂಬರ್ 3 ಸರಿಯಾದ ಉತ್ತರ. ನೆಕ್ಸ್ಟ್, ಹಾಗೆ ಮೈ ಪ್ಲಸ್ ತೊಳೆ, ಮೈದೊಳೆ ಈ ಪದವು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ. ಇದು ಆದೇಶ ಸಂಧಿ. ನಿಮ್ಮ ಪುಸ್ತಕದಲ್ಲಿನೇ ಇದು ಇದೆ. ಓಕೆ, ಆದೇಶ ಸಂಧಿ. ನೆಕ್ಸ್ಟ್ 9ನೇ ಪ್ರಶ್ನೆಯನ್ನು ನೋಡೋಣ. ಚುಟುಕು ಬ್ರಹ್ಮ ಎಂದು ಕರೆಯಲ್ಪಡುವ, 1 ನಿಮಿಷ, 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿತ್ತು? ಆದೇಶ ಸಂಧಿ. ಓಕೆ, ನೆಕ್ಸ್ಟ್ 9ನೇ ಪ್ರಶ್ನೆಯನ್ನು ನೋಡೋಣ. ಚುಟುಕು ಬ್ರಹ್ಮ ಎಂದು ಕರೆಯಲ್ಪಡುವ ಕವಿ ಯಾರು ಅಂತ ಕೇಳಿದ್ದಾರೆ. ಸೊ ಇದು ಸಹ ನಿಮ್ಮ ಪಠ್ಯಪುಸ್ತಕದಿಂದ ಬಂದಂತಹ ಪ್ರಶ್ನೆಯಾಗಿದೆ. ಯಾರು ಅಂತಂದರೆ ದಿನಕರ ದೇಸಾಯಿ. ದಿನಕರ ದೇಸಾಯಿಯವರನ್ನು ಚುಟುಕು ಬ್ರಹ್ಮ ಎಂದು ಕರೆಯಲಾಗುತ್ತದೆ. ಹಾಗೆ 10ನೇ ಪ್ರಶ್ನೆಯನ್ನು ನೋಡೋಣ. ಕಣ್ಣನ್ನು ತೆರೆಸು ಈ ನುಡಿಗಟ್ಟಿನ ಅರ್ಥ ಅಂತ ಕೇಳಿದ್ದಾರೆ. ಓಕೆ, ಕಣ್ಣು ತೆರೆಸು ಅಂತಂದರೆ ಏನು ಅರ್ಥ ಅಂತಂದರೆ ಅರಿವು ಉಂಟಾಗುವುದು, ಎಚ್ಚರಗೊಳ್ಳು ಅಂತ ಅರ್ಥ. ಓಕೆ, ಎಚ್ಚರಗೊಳ್ಳು ಅಂತಂದರೆ ಮಲಗಿಕೊಂಡವರು ಎಚ್ಚರಗೊಳ್ಳುವುದಲ್ಲ, ತಮ್ಮ ಏನು ಜ್ಞಾನೋದಯವಾಗುವುದು, ಕಣ್ಣನ್ನು ತೆರೆಸು ಈ ರೀತಿ ಅರ್ಥ ಬರುತ್ತೆ. ಹೌದಾ, ಅರಿವು ಉಂಟಾಗುವುದು ಅಂತ ಅರ್ಥ. ನೆಕ್ಸ್ಟ್ 11ನೇ ಪ್ರಶ್ನೆ ನೋಡೋಣ. 11ನೇ ಪ್ರಶ್ನೆಗೆ ಹೋಗುವುದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ನೋಟಿಸ್ ಇದೆ. ಯಾಕಂದರೆ ಇನ್ನೂ ಕೆಲವೊಂದಿಷ್ಟು ಜನಕ್ಕೆ ಇದು ಗೊತ್ತಿರಲ್ಲ, ಹಾಗಾಗಿ ಹೇಳ್ತಿದ್ದೇನೆ. ಏನಪ್ಪ ಅಂತಂದರೆ ಆದರ್ಶ ವಿದ್ಯಾಲಯ ಶಾಲೆಯ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಅಂತ ಭಾವಿಸ್ತೇನೆ. ಏನಪ್ಪ ಅಂತಂದರೆ ಈ ಆದರ್ಶ ವಿದ್ಯಾಲಯವು ಸಹ ಒಂದು ಗೋರ್ಮೆಂಟ್ ಇಂಗ್ಲೀಷ್ ಮೀಡಿಯಂ ಶಾಲೆ. ಈ ಶಾಲೆಗೆ ಪ್ರವೇಶವನ್ನು ನೀವು ಬಯಸಿದ್ದಲ್ಲಿ ಇದಕ್ಕೂ ಸಹ ಪ್ರವೇಶ ಪರೀಕ್ಷೆಯನ್ನು ಬರೀಬೇಕು. ಹಾಗಾದರೆ ಈ ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಬೇಕಾಗಿರುತ್ತೆ. ಈ ಒಂದು ಅರ್ಜಿ ಸಲ್ಲಿಸಲು ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ. ಓಕೆ, ಎಲ್ಲಿವರೆಗೆ ಅಂತಂದರೆ ಮಾರ್ಚ್ 2, 2026. ಅಂದರೆ ಇವತ್ತು ದಿನಾಂಕ ಎಷ್ಟು? ಮಾರ್ಚ್ ಅಂದರೆ 1 ಮಾರ್ಚ್ 2026 ಇವತ್ತು. ಹೌದಾ, ಅಂದರೆ ನಾಳೆನೇ ಕೊನೆಯ ದಿನಾಂಕ. ಸೊ ಇನ್ನೂ ಯಾರು ಈ ಒಂದು ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಿಲ್ಲ, ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ. ಹೇಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವುದು ಅಂತ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇರುವಂತಹ ವಿಡಿಯೋನ ನಾವು ಅಪ್ಲೋಡ್ ಮಾಡಿದ್ದೇವೆ. ನೀವು ಆ ವಿಡಿಯೋಗಳನ್ನು ನೋಡಿಕೊಂಡು ನೀವೇ ಮನೆಯಲ್ಲಿ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು. ಆಮೇಲೆ ಈಗಾಗಲೇ ನೀವು ಈ ಒಂದು ಶಾಲೆಗೆ ತಯಾರಿಯನ್ನು ನಡೆಸಿದ್ದಲ್ಲಿ ನಿಮಗೆ ಆದರ್ಶ ವಿದ್ಯಾಲಯ ಶಾಲೆಯ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಹಾಗೆ ಈ ಒಂದು ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡ್ಬೋದು. ನಿಮಗೆ 2011ರಿಂದ 2025 ಅಂದರೆ ಒಟ್ಟಾರೆಯಾಗಿ 15 ವರ್ಷಗಳ ಪ್ರಶ್ನೆಗಳಿಗೆ ಅಂದರೆ ಪ್ರಶ್ನೆ ಪತ್ರಿಕೆಗಳಿಗೆ ಕೀ ಉತ್ತರ ಇರುವಂಥದ್ದನ್ನು ನಾವು ನಿಮಗೆ ಸೆಂಡ್ ಮಾಡ್ತೀವಿ. ಆದರೆ ಈ ಪ್ರಶ್ನೆ ಪತ್ರಿಕೆಗಳು ಉಚಿತವಾಗಿರುವುದಿಲ್ಲ. ನಾವು ನಿಗದಿಪಡಿಸಿರುವಂತಹ ಫೀಸನ್ನು ನೀವು ನಮಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮುಖಾಂತರ ಆನ್ಲೈನ್ ಪೇಮೆಂಟ್ ಮಾಡಿದ್ದಲ್ಲಿ ನಿಮಗೆ ಈ ಒಂದು PDF-ಗಳನ್ನ ವಾಟ್ಸಪ್ ಮೂಲಕ ಸೆಂಡ್ ಮಾಡುತ್ತೇವೆ. ಓಕೆ, ಆಮೇಲೆ ಇನ್ನೊಂದು ಏನಂತಂದರೆ ನಮ್ಮ ಚಾನಲ್ನ ವಾಟ್ಸಪ್ ಗ್ರೂಪನ್ನು ನೀವು ಸೇರಲು ಬಯಸಿದ್ದಲ್ಲಿ ಈ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಹಾಗೆ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿ ನೀವು ನಮ್ಮ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗ್ಬೋದು. ಓಕೆ, ಇದರಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನು ನಾವು ಹಂಚಿಕೊಳ್ಳುತ್ತಿರುತ್ತೇವೆ. ಓಕೆ, ಹಾಗಾದರೆ ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಕೀ ಉತ್ತರವನ್ನು ಕಂಡುಕೊಳ್ಳೋಣ. ಆಲ್ರೆಡಿ 10ನೇ ಪ್ರಶ್ನೆ ಆಗಿತ್ತು. 11ನೇ ಪ್ರಶ್ನೆ ಏನಿದೆ ಅಂತಂದರೆ ರಿತೇಶನ ಬಳಿ ಕರಿಯ ಮೊಲವಿದೆ, ಅಡಿಗೆರೆ ಎಳೆದ ಪದವು ಸೂಚಿಸುವ ವ್ಯಾಕರಣಾಂಶ ಅಂತ ಕೇಳಿದ್ದಾರೆ. ಓಕೆ, ರಿತೇಶನ ಬಳಿ ಮೊಲವಿದೆ. ಎಂಥ ಮೊಲವಿದೆ ಅಂತಂದರೆ ಕರಿಯ ಮೊಲವಿದೆ. ಹಾಗಂದರೆ ಕರಿಯ ಅಂತಂದ್ರೆ ಏನು? ಇಲ್ಲಿ ಆ ಮೊಲದ ಗುಣವನ್ನು ಹೇಳ್ತಿದೆ, ಹಾಗಾಗಿ ಗುಣ ವಿಶೇಷಣ. ಯಾವ ಥರ ಮೊಲ? ಬಿಳಿದೋ, ಕರಿದೋ, ಕೆಂಪುದೋ, ಚಾಕ್ಲೇಟ್ ಬಣ್ಣದ್ದು. ಹಾಗಾಗಿ ಕರಿಯ ಅನ್ನೋದು ಗುಣವನ್ನು ಹೇಳ್ತಿದೆ, ಹಾಗಾಗಿ ಗುಣ ವಿಶೇಷಣ. ನೆಕ್ಸ್ಟ್ 12ನೇ ಪ್ರಶ್ನೆ ನೋಡಿ. ಸಮಯೋಚಿತ ಈ ಪದದ ಸರಿಯಾದ ಬಿಡಿಸಿದ ರೂಪ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿದೆ, ಸಮಯ ಪ್ಲಸ್ ಉಚಿತ ಅನ್ನುವಂಥದ್ದು. ಸಮಯ ಪ್ಲಸ್ ಉಚಿತ. ಹಾಗೆ 13ನೇ ಪ್ರಶ್ನೆಯನ್ನು ನೋಡಿ. ಏನಿದೆ 13ನೇ ಪ್ರಶ್ನೆ ಅಂತಂದರೆ
ನಿನ್ನ ಸಕಲ ಕಾರ್ಯದಲ್ಲಿ ಜಯವಾಗಲಿ. ಈ ವಾಕ್ಯದಲ್ಲಿ ಸಪ್ತಮಿ ವಿಭಕ್ತಿ ಒಳಗೊಂಡಿರುವ ಪದ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಕಾರ್ಯದಲ್ಲಿ ಎನ್ನುವಂಥದ್ದು. ಓಕೆ, ಸೊ ಈ ಕಾರ್ಯದಲ್ಲಿ ಏನಿದೆ, ಈ ವಾಕ್ಯದಲ್ಲಿ ಕಾರ್ಯದಲ್ಲಿ ಎಂಬ ಪದದಲ್ಲಿ ಸಪ್ತಮಿ ವಿಭಕ್ತಿ ಒಳಗೊಂಡಿದೆ. ಓಕೆ, ಹಾಗೆ 14ನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ವಾಕ್ಯಗಳಲ್ಲಿ ಸೂಕ್ತ ಲೇಖನ ಬಳಸಿ ಬರೆದಿರುವ ವಾಕ್ಯವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಓಕೆ, ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿ ಇರುವಂಥದ್ದು. ಓಕೆ, ಆಮ್ ಕಡಿದರೆ ಯಾಕೆ ಯಾಕೆ. ಓಕೆ, ನೆಕ್ಸ್ಟ್ 15ನೇ ಪ್ರಶ್ನೆಯನ್ನು ನೋಡಿ. ಏನಿದೆ ಅಂತಂದರೆ, ಕೆಳಗೆ ನೀಡಿರುವ ಪದಗಳನ್ನು ಅಕಾರಾದಿಯಾಗಿ ಬರೆಯಿರಿ. ಅಂದರೆ ಶಬ್ದಕೋಶದ ಪ್ರಕಾರ ಡಿಕ್ಷನರಿ ಏನು ನಿಮ್ಮ ಡಿಕ್ಷನರಿ ಇರ್ತಾರಲ್ಲ, ಕನ್ನಡದ ನಿಘಂಟು ಬುಕ್, ಅದರಲ್ಲಿ ಯಾವ ರೀತಿಯಾಗಿ ಈ ಒಂದು ಪದಗಳನ್ನ ಜೋಡಣೆ ಮಾಡಿರ್ತಾರೆ ಅಂತ. ಓಕೆ, ಹೇಗೆ ಅಕ್ಷರಗಳು ನೀವು ಬರಿತೀರಾ, ಮೊದಲನೇದು ಅ ಬರ್ತದೆ ಅಂದರೆ ಅದಿಂದ ಬಂದಂಥ ಪದ ಮೊದಲಿರುತ್ತೆ, ಆಮೇಲೆ ಆದಿಂದ ಬಂದದ್ದಿರುತ್ತೆ, ಆಮೇಲೆ ಈದಿಂದ ಬಂದದ್ದು ಪದ ಮೂರನೇಕ್ಕಿರುತ್ತೆ. ಅದೇ ರೀತಿಯಾಗಿ ಇವುಗಳನ್ನ ನೀವು ಜೋಡಿಸಬೇಕು. ಓಕೆ, ನೋಡ್ಬೋದು ನೀವಿಲ್ಲಿ ಮೊದಲಿಗೆ ಮೈ ಬರುತ್ತಾ ಏನು ಮಾ ಬರುತ್ತಾ? ಮೈ ಬರೋದಿಲ್ಲ, ಮಾ ಬರುತ್ತೆ. ಹಾಗಾಗಿ 1ನೇ ಆಪ್ಷನ್ ರಾಂಗ್. ಅದೇ ರೀತಿ ಮಾ ಮೊದಲಿಗೆ ಬರುತ್ತೋ ಏನು ಮೀ ಮೊದಲಿಗೆ ಬರುತ್ತೋ? ಮಾ ಮೊದಲಿಗೆ ಬರುತ್ತಲ್ವ, ಸೊ ಹಾಗಾಗಿ ಇದು ಸಹ ರಾಂಗ್. ಓಕೆ, ಇಲ್ಲಿ ಮಾವ 2 ಇದೆ, ಕರೆಕ್ಟ್. ಮೀಸೆ ಕರೆಕ್ಟ್. ಆಮೇಲೆ ನೋಡಬೇಕು ನೀವಿಲ್ಲಿ ಮೈಸೂರು ಅಂತ ಇದೆ, ಇಲ್ಲಿ ಮೊಸರು ಅಂತ ಇದೆ. ಮೊದಲಿಗೆ ಮೈ ಬರುತ್ತೋ ಏನು ಮೋ ಬರುತ್ತೋ? ಓಕೆ, ಮೊದಲಿಗೆ ಮೈ ಬರುತ್ತೆ, ಹೌದಾ? ಮೊದಲಿಗೆ ಮೈ ಬರುತ್ತೆ, ಆಮೇಲೆ ಮೋ ಬರುತ್ತೆ. ಹಾಗಾಗಿ ಇದು ಸಹ ರಾಂಗ್. ಅಂದರೆ ನಮ್ಮ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಮಾವ ಮೀಸೆ ಮೈಸೂರು ಮೊಸರು. ಓಕೆ, ಸೊ ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ನಂಬರ್ 4ರಲ್ಲಿ ಇರುವಂಥದ್ದು ಮಾವ ಮೀಸೆ ಮೈಸೂರು ಮೊಸರು. ನೆಕ್ಸ್ಟ್ 16ನೇ ಪ್ರಶ್ನೆ. ಓಕೆ, ಬಿಟ್ಟ ಸ್ಥಳವನ್ನು ಬರಿಬೇಕು. ಬಿಟ್ಟ ಸ್ಥಳವನ್ನು ನಾವು ತುಂಬಬೇಕು. ಏನಿದೆಯಪ್ಪ ಅಂತಂದರೆ, ಓಕೆ ನಾನು ಬರಿತೀನಿ ನೋಡ್ರಿ. ಕಾವೇರಿ ಕೊಡಗಿನ ಭಾಗಮಂಡಲದ ಬೆಟ್ಟದ ಬಳಿ ಕಿರಿದಾಗಿ ಹುಟ್ಟಿ ಕೆಳಗೆ ಹರಿಯುತ್ತದೆ ಅಂತ ಇದೆ. ಓಕೆ, ಹಾಗಾದರೆ ಮೊದಲಿಗೆ ಏನಿರಬೇಕು? ಕಾ ಅಂತ ಇರಬೇಕು. ಓಕೆ, ಎಲ್ಲದರಲ್ಲೂ ಕಾ ಇಲ್ಲ, 4ನೇದರಲ್ಲಿ ರಾಂಗ್. 2ನೇದಾಗಿ ಕೋ ಇರಬೇಕು. ಕೋ, ಇಲ್ಲಿ ಕಿ ಇದೆ ರಾಂಗ್, ಇಲ್ಲಿ ಕೆ ಇದೆ ರಾಂಗ್. ಓಕೆ, ಸರಿಯಾದ ಉತ್ತರ ಸಿಕ್ಬಿಡ್ತು ಆಲ್ರೆಡಿ ನಮಗೆ. ಕಿ 3ನೇದಿದೆ, ಕೆ 4ನೇದಿದೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂತ ಅಂದರೆ ಆಪ್ಷನ್ ನಂಬರ್ 2ರಲ್ಲಿ ಇರುವಂಥದ್ದು ಕಾ, ಕೋ, ಕಿ, ಕೆ. ಹೌದಾ? 16ನೇ ಪ್ರಶ್ನೆಗೆ 2ನೇ ಆಪ್ಷನ್ನು ಸರಿಯಾದ ಉತ್ತರ. ನೆಕ್ಸ್ಟ್ 17ನೇ ಪ್ರಶ್ನೆಯನ್ನು ನೋಡೋಣ. ಏನಿದೆ ಅಂತಂದರೆ, ತಪ್ಪು ಮಾಡಿದವರನ್ನು ದಂಡದಿಂದ ಶಿಕ್ಷಿಸಿ ದಂಡ ಹಾಕುವುದು ಸಂಪ್ರದಾಯವಾಗಿತ್ತು. ಈ ವಾಕ್ಯದಲ್ಲಿ ದಂಡ ಪದವು ಸೂಚಿಸುವ ನಾನಾರ್ಥಗಳು ಅಂತ ಹೇಳಿದ್ದಾರೆ. ಅಂದರೆ ಸಮಾನಾರ್ಥಕ ಪದವನ್ನು ನೀವು ಹೇಳಬೇಕು, ಅಥವಾ ನಾನಾರ್ಥಕ ಅಂದರೆ ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥ ಇರುತ್ತೆ, ಅದನ್ನು ನಾನಾರ್ಥಕಗಳು ಅಂತ ಕರಿತೀವಿ. ಸೊ ದಂಡ ಅಂತಂದರೆ ಕೋಲು ಅಂತಲೂ ಆಗುತ್ತೆ, ಆಮೇಲೆ ಶಿಕ್ಷೆ ಅಂತಲೂ ಆಗತ್ತೆ. ಸೊ ಹಾಗಾದರೆ ಈಗ ಸರಿಯಾದ ಉತ್ತರ ಯಾವುದು? ಕೋಲು ಮತ್ತು ಶಿಕ್ಷೆ ಅನ್ನುವಂಥದ್ದು. ಹಾಗೆ 18ನೇ ಪ್ರಶ್ನೆಯನ್ನು ನೋಡೋಣ. ಪತ್ರ ಬರೆಯುವಾಗ ಅನುಸರಿಸಬೇಕಾದ ಸಾಮಾನ್ಯ ನಿಯಮಗಳನ್ನು ಕ್ರಮವಾಗಿ ಹೆಸರಿಸಿರಿ ಅಂತ ಹೇಳಿದ್ದಾರೆ. ಓಕೆ, ಪತ್ರದ ಮೇಲ್ಭಾಗದಲ್ಲಿ ದಿನಾಂಕ, ಹೆಸರು, ವಿಳಾಸ ಇರಬೇಕು. ಓಕೆ, ಮೊದಲಿಗೆ ಸ್ಟಾರ್ಟ್ ಮಾಡೋದು ಎಲ್ಲಿಂದ ನಾವು? ಹಾಗಾದರೆ 1, ಓಕೆ ಎಲ್ಲದರಲ್ಲೂ ಇದೆ. ನೆಕ್ಸ್ಟ್, ಪತ್ರದ ಕೊನೆಯಲ್ಲಿ ಸಹಿ ಹಾಕಬೇಕು. ಹಾಗಾದರೆ ಇದು ಲಾಸ್ಟ್ ಇರಬೇಕು, ನಮಗೆ ಸಹಿ ಹಾಕೋದು ಲಾಸ್ಟ್. ಹೌದಾ? ಇಂತಿ ನಿಮ್ಮ ಪ್ರೀತಿಯ ಅಂತ ಬರೆದು ನಮ್ಮ ಹೆಸರು ಬರೆದು ಸಹಿ ಹಾಕ್ತೀವಿ, ಇದು ಲಾಸ್ಟ್ ಇರಬೇಕು. ಅಂದರೆ ಆಪ್ಷನ್ 2 ಲಾಸ್ಟಲ್ಲಿ ಇರಬೇಕು. ಓಕೆ, ಸೊ ಆಪ್ಷನ್ ಇಲ್ಲಿ 4 ಇದೆ ರಾಂಗ್, ಇಲ್ಲಿ 3 ಇದೆ ರಾಂಗ್. ಓಕೆ, ಹಾಗಂದರೆ ಆಲ್ರೆಡಿ 2 ಆಪ್ಷನ್ ಹೋದವು. ಓಕೆ, ಹಾಗಾದರೆ 2ನೇದಕ್ಕೆ ಏನು ಬರೀಬೇಕಪ್ಪ ಅಂದ್ರೆ ನಾವು ಸೂಕ್ತವಾದ ಸಂಬೋಧನೆಯನ್ನು ನಾವು ಬರಿಬೇಕು. ಓಕೆ, ಏನಂತ? ಪೂಜ್ಯ ಅಂತ ಬರಿಬೇಕು, ಅಥವಾ ಪ್ರೀತಿಯ ತಮ್ಮನಿಗೆ ಅಂತ ಬರಿಬೇಕು, ಅಥವಾ ತೀರ್ಥರೂಪ ಅಂತ ಬರಿಬೇಕು. ಹೌದಾ? ಮಾತೃ ಅಂತ ಬರಿಬೇಕು. ಈ ರೀತಿಯ ಸಂಬೋಧನೆಯನ್ನು ನಾವು ಬರಿಬೇಕು, ಹೌದಲ್ವಾ? ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತಂದರೆ 18ನೇದಕ್ಕೆ
ಒಂದನೇ ಆಪ್ಷನ್ನು. ಓಕೆ, ನೆಕ್ಸ್ಟ್ ಇಲ್ಲಿ ಮೂರನೇದ್ದು ಯಾವುದಕ್ಕೆ ತಪ್ಪಾಯಿತು ಅಂತಂದರೆ ಇಲ್ಲಿ ಆಪ್ಷನ್ 2 ನೋಡಿ, ಹಾರೈಕೆ ಇರಬೇಕು ಅಂತ ಇದೆ. ಓಕೆ, ಹಾರೈಕೆ ಎರಡನೇದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಇದು ರಾಂಗ್. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ನಂಬರ್ 1ರಲ್ಲಿ ಇರುವಂಥದ್ದು. ಓಕೆ, 1, 4, 3, 2. ನೆಕ್ಸ್ಟ್ 19ನೇ ಪ್ರಶ್ನೆಯನ್ನು ನೋಡೋಣ. ಮಾದರಿಯಂತೆ ಬರೆ ಅಂತ ಹೇಳಿದ್ದಾರೆ. ಓಕೆ, ಏನು ಹೇಳಿದ್ದಾರೆ? ಮಾದರಿ. ಬಂದನು ಈ ಪದದ ಧಾತುರೂಪ ಬರುವಂತೆ. ಓಕೆ, ತಿಂದನು ಈ ಪದದ ಧಾತುರೂಪ ಏನು? ತಿನ್ನು. ಹೌದಲ್ವಾ? ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿರುವಂಥದ್ದು ತಿನ್ನು. ಓಕೆ, ನೆಕ್ಸ್ಟ್ ಅಕ್ಕ ಮಹಾದೇವರ ಒಂದು ವಚನ ಇದೆ. ಏನಪ್ಪ ಅಂತಂದರೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಾಳಿ ಗಂಜಿ ದೊಡೆಯಂತಯ್ಯ. ಹೌದಾ? ಬೆಟ್ಟದ ಮೇಲೆ ಮನೆ ಮಾಡಿ ಒಂದು ಅಂದರೆ ಪ್ರಾಣಿಗಳಿಗೆ ಅಂಜಿ ದೊಡೆಯಂತಯ್ಯ ಅಂತ ಅರ್ಥ. ಓಕೆ, ಸೊ ಹಾಗಾಗಿ ಆಪ್ಷನ್ 3 ಸರಿಯಾದ ಉತ್ತರ. ಹಾಗಾದರೆ ಇಲ್ಲಿವರೆಗೆ ನಾವು ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ 1ನೇ ಪ್ರಶ್ನೆಯಿಂದ 20ನೇ ಪ್ರಶ್ನೆಗಳವರೆಗೆ ಕೀ ಉತ್ತರಗಳನ್ನ ನೋಡಿದೆವು. ಆಲ್ರೆಡಿ ನಾವು ಇನ್ನು ಉಳಿದಂಥ ಎಲ್ಲ ವಿಷಯಗಳ ಕೀ ಉತ್ತರಗಳನ್ನ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ನೀವು ಅವುಗಳನ್ನು ಸಹ ನೋಡ್ಕೊಳ್ಬೋದು. ಓಕೆ, ಸೊ ಇಲ್ಲಿವರೆಗೆ ನೀವು ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ದೀರಾ ಅಂತ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಓಕೆ, ಸೊ ನಮ್ಮ ಚಾನಲನ್ನು ನೋಡ್ಬೋದು ನೀವು. ಆಲ್ರೆಡಿ ನಾವು ಈ ಒಂದು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ, ಓಕೆ, ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ, ಆಮೇಲೆ ಪರಿಸರ ಅಧ್ಯಯನ, ವಿಜ್ಞಾನ, ಗಣಿತ, ಇದಲ್ಲ. ಓಕೆ, ಆಲ್ರೆಡಿ ನಾವು ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಓಕೆ, ನೀವು ಅವುಗಳನ್ನು ಸಹ ನೋಡ್ಕೊಳ್ಬೋದು. ಹಾಗೆ ಆವಾಗಲೇ ಹೇಳಿದಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಬೇಕು ಅಂತ ಇಚ್ಛೆ ಪಟ್ಟಿದ್ದಲ್ಲಿ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿ, ಓಕೆ, ವಿಡಿಯೋ ಪಾಸ್ ಮಾಡಿ ಸ್ಕ್ಯಾನ್ ಮಾಡಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಏನು ಜಾಯ್ನ್ ಆಗ್ಬೋದು. ಆಮೇಲೆ ಆವಾಗಲೇ ಹೇಳ್ದಂಗೆ ಈಗ ಸದ್ಯಕ್ಕೆ ಅಂದರೆ ಇವತ್ತು ಮಾರ್ಚ್ 2 ಈ ಒಂದು ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿದೆ. ಇದೇ ಕೊನೆಯ ದಿನಾಂಕ ಆಗಬಹುದು ಅಥವಾ ಮುಂದೇನೂ ಹೋಗ್ಬೋದು. ನೀವು ಆವಾಗವಾಗ ವೆಬ್ಸೈಟನ್ನು ಚೆಕ್ ಮಾಡಿ ನೋಡ್ತಾ ಇರಬೇಕು. ಓಕೆ, ಆಮೇಲೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬೇಕಾಗಿದ್ದಲ್ಲಿ ಈ ಒಂದು ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡಿ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಪ್ರಶ್ನೆಗಳ ವಿವರಣೆಯೊಂದಿಗೆ ಸಿಗೋಣ. ಜೈ ಹಿಂದ್.